ಕಡೆಗೆ ಜನ ಕೂಡ ಕೇಳ್ತಾ ಇದ್ದಾರೆ, ಈಗ ಯಾರು ಸಂತ್ರಸ್ತರು ಅವರನ್ನ ಸಂತ್ರಸ್ತರು ಅಂತ ನೋಡ್ತೀರಾ ಅಂದ್ರೆ ನಮಗೂ ಕೂಡ ಮನೆಯನ್ನ ನೀವು ಕಲ್ಪಿಸ್ಕೊಡ್ಬೇಕು, ನಮಗೂ ಅದೇ ನ್ಯಾಯ ಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ. ಇಕ್ಕಟ್ಟಲ್ಲಿ ಸರ್ಕಾರ ಇದೆ, ಇಕ್ಕಟ್ಟಿನ ಪೊಸಿಷನಲ್ ಸದ್ಯಕ್ಕೆ ರಾಜ್ಯ ಸರ್ಕಾರ ಇರೋದು ಸ್ಪಷ್ಟವಾಗ್ತಾ ಇದೆ. ಅಕ್ರಮ ಮನೆಗಳ ತೆರವು ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ. ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಿ ಕೊಡೋದಕ್ಕೆ ಹೈಕಮಾಂಡ್ ಆದೇಶವನ್ನು ಕೊಟ್ಟಿರೋದು. ಹೈಕಮಾಂಡ್ ಆರ್ಡರ್ಗೆ ಸಹಜವಾಗಿ ಸಿಎಂ ಮತ್ತು ಡಿಸಿಎಂ ಜಿ ಹುಜೂರ್ ಅನ್ನಲೇಬೇಕು. ಅಕ್ರಮ ನಿವಾಸಿಗಳಿಗೆ ಸಕ್ರಮದ ಲೇಬಲ್ ಅನ್ನ ಕೊಡುವಂತಹ ಪ್ರಯತ್ನನ ಇವತ್ತು ಸಂಜೆ 5 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಜಿಬಿಎ ಅಧಿಕಾರಿಗಳು ಸಭೆಯನ್ನ ನಡೆಸ್ತಾರೆ. ಸೊ ಈ ಸಭೆಯಲ್ಲಿ ಇವರಿಗೆ ಎಲ್ಲಿ ಮನೆಯನ್ನ ಅಕೊಮೊಡೇಟ್ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡ್ತಾರಂತೆ. ನಮ್ಗೆ ಈ ವಿಚಾರದಲ್ಲಿ ಒಂದು ಲಾಜಿಕ್ ಇದೆ ಅಂತಾನೆ ಅನಿಸ್ತಾ ಇಲ್ಲ. ಆಮೇಲೆ ಇದು ವಲಸಿಗರಿಗೆ ಇನ್ನಷ್ಟು ಪ್ರಚೋದನೆ ಕೊಟ್ಟಂಗಾಗತ್ತೆ. ನಾಳೆ ಈ ಸುದ್ದಿ ಹಿಂದಿ ಇಂಗ್ಲೀಷ್ನಲ್ಲಿ ಬಂದಾಗ ಯಾವನೋ ಒಬ್ಬ ಬಾಂಗ್ಲಾದೇಶದಲ್ಲಿ ಕೂತವನೋ ಇಲ್ಲಿ ಹಿಂಗೆ ಅಕ್ರಮವಾಗಿ ನಾವು ಎನ್ಕ್ರೋಚ್ಮೆಂಟ್ ಮಾಡ್ಕೊಳ್ಬೋದು, ಆಮೇಲೆ ಸರ್ಕಾರನೇ ಮನೆ ಕಟ್ಟಿಸ್ಕೊಡುತ್ತೆ ಅಂದಾಗ ಭದ್ರತೆ ವಿಚಾರನೂ ಕೂಡ ಅಲ್ವಾ ಇದು? ಆಮೇಲೆ ಅವ್ರನ್ನ ಯಾಕೆ ಆಕಾಶದಿಂದ ಉದುರಿ ಬಿದ್ದವರಂತೆ ನೋಡ್ತಾ ಇದೆ ಈ ಸರ್ಕಾರ? ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬೈಯಪ್ಪನಹಳ್ಳಿ ಬಳಿ ನಿರಾಶ್ರಿತರಿಗೆ ಮನೆಗಳ ಮಂಜೂರು ಸಾಧ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿಯಲ್ಲಿ ಮನೆ ಮಂಜೂರು. ಈಗಾಗಲೇ ಬೈಯಪ್ಪನಹಳ್ಳಿಯಲ್ಲಿ 1200 ಮನೆಗಳ ನಿರ್ಮಾಣಕ್ಕೆ ಪ್ಲಾನ್ ಆಗಿದೆ. ಈ ಪೈಕಿ 180 ಮನೆಗಳನ್ನು ನೀಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆಯಂತೆ. ಜಮೀರ್ ಹೆಗಲಿಗೆ ಮನೆ ರಿಜಿಸ್ಟರ್ ಮಾಡಿಸಿಕೊಡುವಂತಹ ಹೊಣೆಯನ್ನು ಸರ್ಕಾರ ಕೊಟ್ಟಿದೆಯಂತೆ. ಇವತ್ತು ಸಿಎಂಗೆ ಮನೆಗಳ ಪಟ್ಟಿ, ಸಂತ್ರಸ್ತರ ಪಟ್ಟಿಯನ್ನು ಕೊಡುವುದಕ್ಕೆ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಮುಂದಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಅನ್ಆಥರೈಸ್ಡ್ ಆಗಿ ಇದ್ರು ಅದು ಯಾವತ್ತು ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನ್ಆಥರೈಸ್ಡ್ ಆಗಿ ಆಕ್ಯುಪೆಂಟ್ಸ್ ಇದ್ರಲ್ಲ, ಅದಕ್ಕೋಸ್ಕರ ಖಾಲಿ ಮಾಡಿಸಿದ್ದಾರೆ. ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋರು. ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ವಸತಿ ನಿರ್ಮಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿ ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ಥರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ BJP ಇನ್ಚಾರ್ಜು ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಏನೇನು ಬೇಕೋ ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದ್ದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೀವಿ. ನಮ್ಮ ಈಗ ಅವರಲ್ಲಿ ಏನಾರಾದರೂ ಇದಾಗ್ತಾರಾ? ಅವರಲ್ಲಿ ನಾವು ಇಂಟರ್ಫಿಯರ್ ಆಗ್ತದ? ಏನಾದ್ರು ನಾವು ಇಡೀ ದೇಶದಲ್ಲಿ ನಮಗೆ ಗೊತ್ತಿದೆ, ನಮ್ಮದೊಂದು ನ್ಯಾಷನಲ್ ಪಾರ್ಟಿ ಒಂದು ಇತಿಹಾಸ ಇದೆ. ಇತಿಹಾಸದಲ್ಲಿ ನಾವು ಸಮಾನತೆಯಿಂದ ನಾವು ಜಾತಿ ಮೇಲೆ ಹೋಗಿ ನಾನು ತರಿಸಿದ್ದೀನಿ ಲಿಸ್ಟು, ಎಷ್ಟು ಜನ ಯಾವ ಜಾತಿಯವರು ಏನಿದ್ದಾರೆ ಅಂತ. ಜಾತಿ ಮೇಲೆ ಹೋಗೋಕ್ಕಾಗಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಎಲ್ಲ ಲಿಸ್ಟು ಕೂಡ ನನ್ನ ಹತ್ರ ಇದೆ. CM ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ. ನಾನು ಸ್ವಲ್ಪ ಕರಾವಳಿ ಉತ್ಸವ ಇದೆ, CM ನಾನು ಇಬ್ಬರು ಹೋಗ್ಬೇಕಾಗ್ತದೆ, CM ಹೋಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗಲ್ಲಿ ನಿರ್ಧಾರ ತಗೊಳ್ತಾರೆ. ಇವ್ರಿಗೆ ಡೆಮಾಲಿಷ್ ಮಾಡೋದು ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಇವ್ರು ಯಾರು ಹೋಗೋಕ್ಕೆ ತಯಾರಿರಲಿಲ್ಲ. 11 ಗಂಟೆಗೆ ಮೀಟಿಂಗ್ ಆದಮೇಲೆ ಖಂಡಿತ ಅವ್ರಿಗೆ ಸುದ್ದಿ ಸಿಗುತ್ತೆ. ಕಾನೂನು ಎಲ್ರಿಗೂ ಒಂದೇ. ಇದು ಒಕ್ಕೂಟದ ವ್ಯವಸ್ಥೆನಲ್ಲಿ ಈ ರಾಜ್ಯದವ್ರು ಇಲ್ಲಿರ್ತಾರೆ, ಆ ರಾಜ್ಯದವ್ರು ಅಲ್ಲಿರ್ತಾರೆ, ಎಲ್ಲ ಕಡೆನೂ ಇದ್ದಾರೆ. ಈಗ ನಮ್ಮಿಂದ ಹೋಗಿ ಕೇರಳದಲ್ಲಿ ಮನಸ್ಸಿಗೆ ಬಂದಂಗೆ ಮಾಡ್ಲಿಕ್ಕಾಗತ್ತಾ? ಅಲ್ಲಿ ಕಾನೂನು ವ್ಯವಸ್ಥೆ ಇದೆ, ಅದು ನೋಡ್ಕೊತಾರೆ. ನಾವು ಯಾವುದೇ ಸಮಾಜದ ವಿರೋಧಿ ಅಲ್ಲ. ಕಾಂಗ್ರೆಸ್ಸು ಎಲ್ಲ ಸಮುದಾಯಗಳ ಹಿತವನ್ನು ಬಯಸ್ತಕ್ಕಂಥದ್ದು, ಅವರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು, ತೊಂದರೆ ಕೊಡ್ತಕ್ಕಂಥದ್ದು ಪಕ್ಷದ ನಿಲುವೇ. ಏನಾಗುತ್ತೆ, ರಾಜಕಾರಣ, ಚುನಾವಣೆ ಇದೆ, ಅದಕ್ಕೆ ಕೇಳಿರ್ಬೋದು. ನಮ್ಮ ಪಕ್ಷ ಯಾವ್ದಾರ ಒಂದು ಸಮುದಾಯ ಇಟ್ಕೊಂಡು ಹೋಗಿರ್ತಕ್ಕಂಥದ್ದು ಯಾವ್ದಾರು ನೋಡಿ ತೋರಿಸಿ, ಚಾನ್ಸೇ ಇದೆ. ಎಲ್ಲರೂ ಒಟ್ಟಿಗೆ ತಗೊಂಡೋಗ್ತೀವಿ. ಅಲ್ಲಿ UP-ನಲ್ಲಿ ಮಾತಾಡೋಕೆ ಹೇಳಿ. UP-ನಲ್ಲಿ ಆದರೆ ರಾತ್ರಿ ಕಂಡದ್ದು ಬೆಳಗ್ಗೆ ಇಲ್ಲ, ಬೆಳಗ್ಗೆ ಕಂಡದ್ದು ರಾತ್ರಿ ಇಲ್ಲ. ಒತ್ತುವರಿ ಮಾಡ್ಕೊಂಡವ್ರು ಎಲ್ರಿಗೂ ಕೂಡ ಇದೇ ರೀತಿ ಪರಿಭಾಷೆನ ಉಪಯೋಗಿಸ್ತಾ ಹೋದ್ರೆ ರಾಜ್ಯ ಧರ್ಮಛತ್ರ ಆಗ್ಬಿಡುತ್ತೆ. ಸರ್ಕಾರ ಈ ವಿಚಾರದಲ್ಲಿ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಹಂಬಲ್ ಬಂಬಲ್ ರಿಕ್ವೆಸ್ಟ್ ನಮ್ದು.